ಫ್ರೆಂಡ್ಸ್, ನಾವೀಗ ಎಡಿಟ್ ಮಾಡಿದಂಥ ನಮ್ಮ ಒಂದು ಪ್ರೊಫೈಲ್ ಸಬ್ಸ್ಕ್ರೈಬ್ ಬಟನನ್ನು ನಾವು ಈಗ ಅದರ ಗ್ರೀನ್ ಸ್ಕ್ರೀನನ್ನು ರಿಮೂವ್ ಮಾಡಿ ನಮ್ಮ ಒಂದು ವಿಡಿಯೋಗೆ ಹೇಗೆ ಆ್ಯಡ್ ಮಾಡೋದಂತ ನೋಡುವ ಫ್ರೆಂಡ್ಸ್. ಈಗ ನಾವು ಮೊದಲು ಇನ್ಸ್ಟಾಟನ್ನು ಓಪನ್ ಮಾಡುವ. ನೀವು ಇಲ್ಲಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ನ್ಯೂ ಮೇಲೆ ಕ್ಲಿಕ್ ಮಾಡಿ, ಬ್ಲ್ಯಾಕ್ ಬ್ಯಾಕ್ಗ್ರೌಂಡನ್ನು ಚೂಸ್ ಮಾಡಿ. ಇದು ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ಕ್ರೋಲ್ ಮಾಡಿಕೊಳ್ಳಿ. ನಿಮ್ಮ ವಿಡಿಯೋ ಎಷ್ಟಿರ್ತದೆ ಅಷ್ಟು. ನಾನೀಗ 1 ನಿಮಿಷ ಮಾಡಿಕೊಳ್ತಾ ಇದ್ದೇನೆ. ಮತ್ತು ನೀವು ಇಲ್ಲಿ PIP ಮೇಲೆ ಕ್ಲಿಕ್ ಮಾಡಿ. ಮತ್ತು ನೀವು ಯಾವ ಒಂದು ವಿಡಿಯೋಗೆ ನಿಮ್ಮ ಬೆಲ್ ಐಕಾನ್ ಬಟನನ್ನು ಆ್ಯಡ್ ಮಾಡಬೇಕು ಆ ವಿಡಿಯೋವನ್ನು ಚೂಸ್ ಮಾಡಿಕೊಳ್ಳಿ. ನಾನೀಗ ಸಿಂಪಲ್ಲಾಗಿ ಒಂದು ವಿಡಿಯೋನ ಚೂಸ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಫುಲ್ ಸ್ಕ್ರೀನ್ ಮಾಡುವ ಬಟನ್ ಇದೆ, ಅಥವಾ ನೀವು ಅಲ್ಲಿಯೇ ಮಾಡಿಕೊಳ್ಬೋದು. ನಾನೀಗ ಈ ವಿಡಿಯೋದ ಒಂದು ಸೌಂಡನ್ನು ರಿಮೂವ್ ಮಾಡ್ತೇನೆ. ರಿಮೂವ್ ಮಾಡಿ ಆಯಿತು ಫ್ರೆಂಡ್ಸ್. ಈಗ ನಾವು ನಮ್ಮ ಒಂದು ಬೆಲ್ ಐಕಾನ್ ಬಟನನ್ನು ಹೇಗೆ ಆ್ಯಡ್ ಮಾಡೋದು. ನಾವು ಮತ್ತೆ PIP ಮೇಲೆ ಕ್ಲಿಕ್ ಮಾಡಿ ನಮ್ಮ ಒಂದು ಬೆಲ್ ಐಕಾನ್ ಬಟನ್, ನಾವು ಕ್ರಿಯೇಟ್ ಮಾಡಿರುವಂತಹ ವಿಡಿಯೋ ಅದನ್ನು ಚೂಸ್ ಮಾಡಿಕೊಳ್ಳಿ. ಇದನ್ನು ಜಸ್ಟ್ ಫುಲ್ ಸ್ಕ್ರೀನ್ ಆಗಿ ಮಾಡಿ. ಈಗ ನಾವು ಇದನ್ನು ಗ್ರೀನ್ ಸ್ಕ್ರೀನನ್ನು ಹೇಗೆ ರಿಮೂವ್ ಮಾಡೋದು. ನೀವು ಆ್ಯಡ್ ಮಾಡಿರುವಂತಹ ಟೆಂಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಸ್ಕ್ರೋಲ್ ಮಾಡಿ ಲೆಫ್ಟಿಗೆ. ಇಲ್ಲಿ ಕಟ್ಔಟ್ ಅನ್ನುವ ಆಪ್ಷನ್ ಇದೆ, ಅದನ್ನು ಕ್ಲಿಕ್ ಮಾಡಿ. ಮತ್ತು ನಿಮಗೆ ಇಲ್ಲಿ ಕಟ್ಔಟಲ್ಲಿ ಕಟ್ಔಟ್ ಮತ್ತು ಕ್ರೋಮ್ ಅನ್ನೋ ಆಪ್ಷನ್ ಇದೆ. ನೀವು ಕ್ರೋಮ್ಗೆ ಕ್ಲಿಕ್ ಮಾಡಿ. ಮತ್ತು ನೀವು ಜಸ್ಟ್ ಈ ಒಂದು ಬಟನ್ನ ಸ್ಕ್ರೋಲ್ ಮಾಡಿದರೆ ಕೆಳಗೆ ರಿಮೂವ್ ಆಗ್ತದೆ. ಮತ್ತು ನೀವು ಇಲ್ಲಿ ಸ್ಟ್ರೆಂತ್ ಪೂರ್ತಿ ಗ್ರೀನ್ ಹೋಗಬೇಕಂದ್ರೆ ಇದನ್ನು ಜಸ್ಟ್ ಇನ್ಕ್ರೀಸ್ ಮಾಡಿ. ಶ್ಯಾಡೋವನ್ನು ಸ್ವಲ್ಪ ಇನ್ಕ್ರೀಸ್ ಮಾಡಿ ನಿಮಗೆ ಬೇಕು ಅಂತ ಆದರೆ, ಇಲ್ಲಾಂದರೆ ಇಲ್ಲ. ಕ್ಲಿಕ್ ಮಾಡಿ, ಓಕೆ ಕೊಡಿ. ಈಗ ನೋಡಿ, ಈಗ ನಾವು ಓಪನ್ ಮಾಡಿ ನೋಡುವ ಆ್ಯಡ್ ಆಗಿದಾ ಇಲ್ಲ ಅಂತ. ಓಕೆ ಫ್ರೆಂಡ್ಸ್, ಫೈನಲ್ ನಮ್ಮ ಒಂದು ಸಬ್ಸ್ಕ್ರೈಬ್ ಬಟನ್ ಆಗಿದೆ. ನೀವು ಇದನ್ನು ಕೆಳಗೆ ಸಹ ಇಟ್ಕೋಬೋದು. ನಿಮಗೆ ಎಲ್ಲಿ ಯಾವ ಜಾಗದಲ್ಲಿ ಬೇಕೋ ಆ ಜಾಗದಲ್ಲಿ ಸಹ ನೀವು ಇಟ್ಕೊಳ್ಬೋದಾಗಿದೆ. ಮತ್ತು ನೀವು ಕೊನೆಗೆ ನಮ್ಮ ವಿಡಿಯೋದಲ್ಲಿ ನೀವೀಗ ವಿಡಿಯೋ ಎಷ್ಟಿರ್ತದೆ ಅಷ್ಟು ಈ ಬ್ಯಾಕ್ಗ್ರೌಂಡ್ ಮಾಡಿರುವಂಥ ಬ್ಲ್ಯಾಕನ್ನು ನೀವು ಡಿಸ್ಕ್ರೀಸ್ ಮಾಡ್ಬೋದು. ಈಗ ನೀವು ಕೊನೆಯಲ್ಲಿ ಒಂದು ವಿಡಿಯೋದಲ್ಲಿ ಒಂದು ಥ್ಯಾಂಕ್ ಯು ವಿಡಿಯೋ, ಅದನ್ನು ಸಹ ನೀವು ಯೂಟ್ಯೂಬಿಗೆ ಹೋಗಿ ಡೌನ್ಲೋಡ್ ಮಾಡಿರಬೇಕು. ಅದನ್ನು ನೀವು ಕೊನೆಗೆ ಬಂದು ಮತ್ತೆ ಪುನಃ ನೀವು PIP ಮೇಲೆ ಕ್ಲಿಕ್ ಮಾಡಿ, ಮತ್ತು ಕೊನೆಗೆ ಸ್ಕ್ರೋಲ್ ಮಾಡಿ PIP ಮೇಲೆ ಕ್ಲಿಕ್ ಮಾಡಿ. ನೀವು ಡೌನ್ಲೋಡ್ ಮಾಡಿರಬೇಕು ಮುಂಚೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅನ್ನುವಂಥದ್ದು ಒಂದು ಟೆಂಪ್ಲೇಟನ್ನು. ಅದನ್ನು ಸಹ ಹಾಗೆಯೇ ಆ್ಯಡ್ ಮಾಡಿ, ಫುಲ್ ಸ್ಕ್ರೀನ್ ಆಗಿ ಮಾಡಿ. ಮತ್ತು ನೀವು ಕಟೌಟಿನ ಮೇಲೆ ಹೋಗಿ, ಕ್ರೋಮಿನ ಮೇಲೆ ಹೋಗಿ ಜಸ್ಟ್ ಮೂವ್ ಮಾಡಿದರೆ ಸಾಕು. ಮತ್ತು ನೀವು ಯಾವುದಾದರೂ ವಿಡಿಯೋವನ್ನು ನೀವು ಡೌನ್ಲೋಡ್ ಮಾಡಬೇಕಾದ್ರೆ, ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನೀವು 4Kಯಲ್ಲಿಯೇ ಎಕ್ಸ್ಪೋರ್ಟ್ ಮಾಡಬೇಕು. ಅಂದರೆ ನಿಮಗೆ ಪೂರ್ತಿ HD ಆಗಿರುವಂತಹ ಕ್ವಾಲಿಟಿಯಲ್ಲಿ ವಿಡಿಯೋ ಸಿಗ್ತದೆ. ನೀವು ನಾರ್ಮಲ್ ಆಗಿ ಮಾಡಿದರೆ ನಿಮಗೆ ಅಷ್ಟು ಕ್ವಾಲಿಟಿ ಸಿಗೋದಿಲ್ಲ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟು. ಈ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರದ ವಿಡಿಯೋಗಳು ಮುಂದೆ ಬಿಡ್ತಾ ಇರ್ತೇವೆ ನೋಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದ.